ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ದೇವರು ನಮಗೆ ಗುರಾಣಿಯಾಗಿದ್ದಾರೆ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 144 2ನೇ ವಚನ. ನನ್ನ ಪ್ರೀತಿಯು, ನನ್ನ ಕೋಟೆಯು, ನನ್ನ ದುರ್ಗವು, ನನ್ನ ರಕ್ಷಕನು, ನನ್ನ ಗುರಾಣಿಯು, ಆಶ್ರಯವು, ನನಗೆ ಜನವನ್ನು ನನಗೆ ಅಧೀನ ಮಾಡಿದವನು ಆತನೇ. ನೋಡ್ರಿ, ಈ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ದೇವರು ನಮಗೆ ಕೋಟೆ, ಬಲ, ಗುರಾಣಿ ಎಲ್ಲವೂ ಆಗಿದ್ದಾರಂತೆ. 1962ನೇ ವರ್ಷ ಫೆಬ್ರವರಿ ತಿಂಗಳು 20ನೇ ತಾರೀಕು ಬೆಳಗ್ಗೆ 9:47 ಸಮಯದಲ್ಲಿ ಬಾಹ್ಯಾಕಾಶದಲ್ಲಿ ನೌಕೆಗೆ ಬೆಂಕಿ ಹತ್ತಿಕೊಂಡು ಉರಿಯುವ ಬೆಂಕಿಯ ಮಧ್ಯದಲ್ಲಿ ದಟ್ಟವಾದ ಹೊಗೆಯಲ್ಲಿ ಜಾನ್ ಕ್ಲೇನ್ ಎಂಬಂಥ ಬಾಹ್ಯಾಕಾಶ ಸಂಶೋಧಕರು ಅದರೊಳಗೆ ಇದ್ದರು. ನೌಕೆಯಲ್ಲಿ ಅವರು ಮಾತ್ರವೇ ಒಂಟಿಯಾಗಿ ಪ್ರಯಾಣಿಸಿದರು. ಆ ಬಾಹ್ಯಾಕಾಶವು ಭೂಮಿಯ ಸುತ್ತ 3 ಬಾರಿ ಸುತ್ತಿ 4 ಗಂಟೆಗಳಲ್ಲಿ 80,000 ಮೈಲುಗಳು ಸುತ್ತಿ ಬಂದು ಕೆಲವು ಚಿತ್ರಗಳು ತೆಗೆದು ಭೂಮಿಗೆ ಮರಳಲು ಆರಂಭಿಸಿತು. ಆ ನೌಕೆ ಕೆಳಗೆ ಇಳಿದು ಬರುತ್ತಿರುವಾಗ ಅದನ್ನು ಕಂಟ್ರೋಲ್ ಮಾಡುತ್ತಾ ಇದ್ದ ಇತರ ಸಂಶೋಧಕರಿಗೆ ಒಂದು ಎಚ್ಚರಿಕೆಯ ಶಬ್ದ, ಸಿಗ್ನಲ್ ಆ ನೌಕೆಯಿಂದ ಬಂದು ಆ ನೌಕೆಯಲ್ಲಿದ್ದ ಬೆಂಕಿ ಗುರಾಣಿ ಪ್ರತ್ಯೇಕವಾಗಿ ಕಳಚಿಕೊಂಡಿತು. ಅವರಿಗೆ ಎಚ್ಚರಿಕೆ ನೀಡಲಾಯಿತು, ಒಂದು ವೇಳೆ ಅದು ಪ್ರತ್ಯೇಕವಾಗಿ ಕಳಚಿ ಬಂದರೆ ಸಂಪೂರ್ಣ ನೌಕೆಯೇ ಉರಿದು ಹೋಗುತ್ತದೆ. ಆಗ ಅದರೊಳಗೆ ಇದ್ದಂಥ ಜಾನ್ ರವರು ಸಹ ಉರಿದು ಹೋಗುವರು. ಅದನ್ನು ಬಾಹ್ಯಾಕಾಶದಿಂದ ಸರಿ ಮಾಡಲು ಸಾಧ್ಯವಿಲ್ಲ. ಅದು ಭೂಮಿಗೆ ನೇರವಾಗಿ ವೇಗವಾಗಿ ಬರುತ್ತಿತ್ತು. ಏನು ಮಾಡುವುದೆಂದು ವಿಜ್ಞಾನಿಗಳು ಯೋಚಿಸಿಕೊಂಡಿದ್ದ ಅದೇ ಸಮಯದಲ್ಲಿ ಚಾಲನೆ ಮಾಡುತ್ತಿದ್ದ ಸಂಶೋಧಕರಿಗೆ ಇವರಿಗೂ ಸಂಪರ್ಕಿಸಲು ಆಗದೇ ಹೋಯಿತು. ಅದನ್ನು ಕಪ್ಪು ರಂಧ್ರ, ಬ್ಲ್ಯಾಕ್ ಹೋಲ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ನಿಮಿಷಗಳು ವೇಗವಾಗಿ ಕಳೆದು ಹೋಗುತ್ತಿತ್ತು. ನಾಸಾ ವಿಜ್ಞಾನಿಗಳು ಸಾಧ್ಯವಾದಷ್ಟು ಆಪರೇಟಿಂಗ್ ಕೋಣೆಯಲ್ಲಿ ಏನು ಮಾಡುವುದು ಎಂದು ತವಕಿಸಿಕೊಂಡಿದ್ದರು. 5 ನಿಮಿಷಗಳ ನಂತರ ಆ ಜಾನ್ ಧ್ವನಿ ಅವರ ರೇಡಿಯೋದಲ್ಲಿ ತಿರುಗಿ ಕೇಳಿಸಿತು. ಆಗ ಅಲ್ಲಿದ್ದವರಿಗೂ ಜಾನ್ ಸುರಕ್ಷಿತವಾಗಿ ಭೂಮಿಗೆ ಬರುತ್ತಿದ್ದಾರೆ ಎಂಬುದಾಗಿ ಸಂತೋಷಪಟ್ಟರು. ಅಲ್ಲಿದ್ದವರ ಮಧ್ಯದಲ್ಲಿ ಏರ್ಪಟ್ಟಂಥ ಸಂತೋಷಕ್ಕೆ ಮಿತಿ ಇಲ್ಲದ್ದು. ನಂತರವೇ ಗೊತ್ತಾಯಿತು, ಒಂದು ತಪ್ಪಾದ ಸಿಗ್ನಲ್ ಶಬ್ದ ದೊರಕಿತ್ತು ಎಂಬುದಾಗಿ. ಜಾನ್ ಭದ್ರವಾಗಿ ಸುರಕ್ಷಿತವಾಗಿ ಭೂಮಿಗೆ ಬಂದು ಇಳಿದರು. ಅವರು ಕಪ್ಪು ರಂಧ್ರದಲ್ಲಿ ಅಂದರೆ ಬ್ಲಾಕ್ ಹೋಲ್ ಇದ್ದ ಆ ನಿಮಿಷಗಳು ಬಹಳ ನಡುಗುವಂಥ ಭಯಂಕರವಾದಂಥ ಸನ್ನಿವೇಶವಾಗಿತ್ತು. ಸತ್ಯವೇದದಲ್ಲಿ ಕೂಡ ಯೋಸೇಫನು ಸಹ ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿದ್ದನು. ಅವನ ಸಹೋದರರು ಅವನನ್ನು ನೀರಿಲ್ಲದ ಗುಂಡಿಗೆ ಹಾಕಿದರು. ಆಗ ಅವನೊಂದಿಗೆ ಯಾರೂ ಸಂಪರ್ಕವಿಲ್ಲದೆ ಹೋಯಿತು. ಅವನು ಧ್ವನಿಗೈದ ಶಬ್ದವು ಯಾರೂ ಕಿವಿ ಕೇಳಲಿಲ್ಲ. ನಂತರ ಅವನನ್ನು ಒಬ್ಬ ಅಪರಿಚಿತ ವ್ಯಾಪಾರಿಯ ಬಳಿ ಮಾರಿಬಿಟ್ಟರು. ನಂತರ ಅವನು ಅನೇಕ ಕಷ್ಟಗಳನ್ನು ಸಹಿಸಿದನು. ಆದರೆ ಒಂದು ದಿನ ಬಂದಿತು, ಕರ್ತನು ಅವನು ಎಲ್ಲರಿಗಿಂತ ಮೇಲಾಗಿ ಉನ್ನತ ಸ್ಥಿತಿಗೆ ತಂದರು. ಯೋಸೇಫನು ನಿರೀಕ್ಷಿಸಿದ ರೀತಿಯಲ್ಲಿ ದೇವರು ಅವನನ್ನು ಉನ್ನತಿಗೆ ನಡೆಸಿದರು. ಒಂದು ವೇಳೆ ನೀವು ಸಹ ಬ್ಲ್ಯಾಕ್ ಹೋಲ್ ಎಂದು ಹೇಳಲ್ಪಡುವ ಹಾಗೆ ತೀವ್ರ ಕಷ್ಟದ ನಡುವೆ ನಿಂತಿರಬಹುದು. ನೀವು ಪಡುವ ಪ್ರಯಾಸಗಳು ಯಾರೂ ಅರಿಯದೇ ಇರಬಹುದು. ಓ ಸ್ತೋತ್ರ, ನೀವು ಕೂಗುವ ಶಬ್ದ ಯಾರಿಗೂ ಕೇಳಿಸಿಕೊಳ್ಳದೇ ಇರಬಹುದು. ಓ ದೇವರು ನನ್ನ ಕೈ ಬಿಟ್ರ ಎಂಬುದಾಗಿ ಎನಿಸಿಕೊಳ್ಳುವ ಸಮಯದಲ್ಲೇ ನಿಮ್ಮ ಜೀವಿತದಲ್ಲಿ ಹಲ್ಲೆಲೂಯ, ಕರ್ತನು ತಕ್ಕ ಸಮಯದಲ್ಲಿ, ಅನಿರೀಕ್ಷಿತವಾದ ಸಮಯದಲ್ಲಿ ನಿಮ್ಮನ್ನು ಕೈ ಬಿಡದೆ ನಿಮ್ಮ ಜೀವಿತದಲ್ಲಿ ದೇವರೊಂದು ಅದ್ಭುತವನ್ನು ಮಾಡ್ತಾರೆ. ಹೇಗೆ ಆಪದ್ಬಾಂಧವನಾಗಿ ಓ ಸ್ತೋತ್ರ ಆ ಸನ್ನಿವೇಶದಲ್ಲಿ ಅವರನ್ನು ಕಾಪಾಡಿದರು, ಅದೇ ವಿಧದಲ್ಲಿ ದೇವರು ನಿಮಗೆ ಗುರಾಣಿಯಾಗಿ, ನಿಮಗೆ ಸಹಾಯಕನಾಗಿ ನಿಮ್ಮ ಜೊತೆ ಇದ್ದು ನಿಮಗೆ ಕಾಪಾಡುತ್ತಾರೆ. ನೋಡ್ರಿ, ಯೋಸೇಫನಿಗೆ ಅನೇಕ ಕಷ್ಟಗಳು ಬಂದವು. ಆದರೆ ಆ ಕಷ್ಟಗಳ ಮಧ್ಯದಲ್ಲಿ 2ರಷ್ಟು ಆಶೀರ್ವಾದವನ್ನು ಪಡೆದುಕೊಂಡ. ನಿನ್ನ ಕಣ್ಣೀರನ್ನು ನೋಡುವ ದೇವರೊಬ್ಬರಿದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡುವ ದೇವರೊಬ್ಬರಿದ್ದಾರೆ. ದೇವರನ್ನು ಆಶ್ರಯಿಸಿಕೊಳ್ಳ್ರಿ. ಏಕೆಂದರೆ ದೇವರು ನಮಗೆ ರಕ್ಷಕನು, ಗುರಾಣಿಯು,
ಆಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಆಪತ್ತಿನ ಸಮಯದಲ್ಲಿ ನೀವೇ ನಮಗೆ ಆಪತ್ ಬಾಂಧವರಾಗಿದ್ದೀರಾ. ನೀವು ಗುರಾಣಿಯಾಗಿದ್ದೀರಾ, ನಮ್ಮ ಕೋಟೆಯಾಗಿದ್ದೀರಾ, ನಮ್ಮನ್ನು ಸಂರಕ್ಷಿಸುವವರಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಎಷ್ಟೇ ಇಕ್ಕಟ್ಟುಗಳು ಬಂದರೂ, ಕಷ್ಟಗಳು ಬಂದರೂ, ಅದರ ಮಧ್ಯದಲ್ಲಿ ಕೂಡ ನಮ್ಮನ್ನು ಕಾಪಾಡಿ ನಮ್ಮನ್ನು ಉದ್ಧರಿಸುವ ದೇವರು ನೀವು. ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ದೈವ ಜನರನ್ನ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರು ನಿಮ್ಮನ್ನು ಕಾಪಾಡ್ತಾರೆ, ನಡೆಸ್ತಾರೆ. ದೇವರನ್ನ ಆತ್ಕೊಳ್ರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.